ಇವತ್ತು ನಮಗೆಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟಿರುವಂತಹ ಸಮಾಜನ ಕೂಡ ನೇಕಾರ ಸಮಾಜ. ನಮಗೇನಾದರೂ ವಸ್ತುಗಳನ್ನ ಕೊಡದೇ ಇದ್ರೆ ನಮಗೆ ಯಾಕೆ ಗೌರವ ಇರ್ತಾ ಇತ್ತು? ನೇಕಾರ ಸಮಾಜದಿಂದ ನಾವೆಲ್ಲಿಗೆ ಹೋಗ್ಬೇಕಾಗಿತ್ತು? ಇದನ್ನೆಲ್ಲ ನೋಡಿದಾಗ ಬಹುಶಃ ನೇಕಾರ ಸಮಾಜ ಎಲ್ಲರಿಗೂ ಕೂಡ ದೊಡ್ಡ ಗೌರವ ಕೊಡುವಂತಹ ಒಂದು ಸಮಾಜ. ಇವತ್ತು ಈ ಸಮಾಜದಲ್ಲಿ ಹಿಂದಿನಿಂದಲೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲಿಸಿ ಬಂದಿಲ್ಲ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ಒಂದು ನೇಕಾರ ಸಮಾಜಕ್ಕೆ ಬಹಳ ಕಡಿಮೆ ದರದಲ್ಲಿ ಸಾಲವನ್ನು ಕೊಡುವಂತಹ ಯೋಜನೆ ತಂದಂಥವರು ಸನ್ಮಾನ್ಯ ಯಡಿಯೂರಪ್ಪನವರು. ವಿಶೇಷವಾಗಿ ಒಂದು ನೇಕಾರ ಸಮಾಜದ ಒಂದು ಬೋರ್ಡ್ ಅನ್ನು ರಚನೆ ಮಾಡಿ ಬಿಟ್ಟು, ಆದರೆ ಆ ಬೋರ್ಡ್ ಇವತ್ತು ಕೂಡ ಅಧ್ಯಕ್ಷ ಮಾಡಿದ್ರೆ ಇದು ಮಾಡಲಿಲ್ಲ. ಇವತ್ತು ಕೂಡ ಒಂದು ರೂಪಾಯಿನೂ ಕೂಡ ಕೊಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಆಗಿದೆ. ಇವತ್ತು ಆಡಳಿತದಲ್ಲಿ ಸಂಪೂರ್ಣ ಹದಗೆಟ್ಟಿದೆ. ದಾವಣಗೆರೆ ಜಿಲ್ಲೆ ಒಳಗೂ ಕೂಡ ಯಾವ ಥರದ್ದು ಕೂಡ ಅಭಿವೃದ್ಧಿ ಆಗಿಲ್ಲ. ಸ್ಮಾರ್ಟ್ ಸಿಟಿ ಒಳಗೆ ತಂದು ಕೆಲಸ ಮಾಡಿದಂಥವನ್ನ ಇವತ್ತು ನಾವು ಮಾಡಿದ್ವಿ ತಿಳ್ಕೊಂಡು ಮಾಡ್ತಾರೆ ಹೊರತು ಯಾವುದು ಕೂಡ ಅಭಿವೃದ್ಧಿ ಇಲ್ಲ. ಮತ್ತು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ. ನೀವು ಶ್ರೀನಿವಾಸ ಫೋನ್ ಮಾಡಿ ನಿಮ್ಮ ಮನೆ ಬಂದು ಕೂತ್ಕೊಂಡು ಕೆಲಸ ಮಾಡಿಕೊಡ್ತಾರೆ. ನೀವು ಅವ್ರ ಮನೆ ಬಾಗಿಲು ಕಾಯುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಬಾಗಿಲನ್ನ ಕಾಯುವಂತ ವ್ಯಕ್ತಿ ದಾಸ್ಕರಿಯಪ್ಪ, ಶ್ರೀನಿವಾಸ ದಾಸ್ಕರಿಯಪ್ಪ. ಇದು ನಿಮ್ಮ ರೆಕಾರ್ಡ್ ಸರಿ ಕೊಟ್ಟಿದ್ದೀರ. ಇವತ್ತೇನಾಗಿದೆ, ಒಂದೇ ಮನತನಕ್ಕೆ ಕೊಡ್ತಾರೆ. ಅಪ್ಪ, ಗಂಡ, ಹೆಂಡತಿ, ಮಗ ಈ ರೀತಿಯಾಗಿ ಇವತ್ತು ಅಧಿಕಾರವನ್ನು ಕೊಡ್ತಾರೆ ಅಂತೇಳಿ ಎಲ್ಲ ಸಮಾಜದಲ್ಲೂ ಕೂಡ ಸಿಡಿದಿದ್ದನ್ನು ನೀವು ನೋಡ್ತಾ ಇದ್ದೀರ. ಶ್ರೀನಿವಾಸ್ ಎಲ್ಲೋದ್ರು ಕೂಡ ಇವತ್ತು ಗೌರವ ಕೊಡ್ತಾ ಇದ್ದಾರೆ. ಶ್ರೀನಿವಾಸ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಅಂತ ಕಮಲವನ್ನ ಅರಳಿಸಬೇಕು. ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಕಮಲ ಅರಳೇ ಇರುತ್ತದೆ. ನಾವೆಲ್ಲರೂ ಕೂಡ ಮರಿಬಾರದು. ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಿಮ್ಮ ಸಮಾಜದ ಅಲ್ಲದೆ ಬೇರೆ ಬೇರೆ ಸಮಾಜದ ಸ್ನೇಹಿತರ, ಬಂಧುಗಳ, ನಮ್ಮ ತಾಯಂದಿರ ಎಲ್ಲರೂ ಕೂಡ ಇಲ್ಲಿ ಇರೋದು ಕೇವಲ 8-9 ದಿವಸ ಇದೆ ಚುನಾವಣೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ಕೈ ಮುಗಿದು ಒಬ್ಬ ಬಡವ ಬಲಿಗನ ಚುನಾವಣೆ ಇದು, ಸಾಮಾನ್ಯ ಮನುಷ್ಯನ ಚುನಾವಣೆ ಇದು. ಇದನ್ನ ಗೆಲ್ಲಿಸಬೇಕು ಅಂತ ನಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಮತವನ್ನು ಹಾಕಿಸಿ ಆಶೀರ್ವಾದ ಮಾಡಬೇಕಂತ ಕೇಳ್ಬಿಟ್ಟು ನಮ್ಗೆಲ್ಲರಿಗೂ